ನಿಮ್ಮ ಪವರ್ ಟಿವಿಯಲ್ಲಿ ಪ್ರಜ್ವಲ್ ರೇವಣ್ಣ ನಾನ್ ಸ್ಟಾಪ್ ಫಾಲೋ ಅಪ್. ಈ ಕಾಮಂದ ಪ್ರಜ್ವಲ್ ರೇವಣ್ಣ ಬಗ್ಗೆ ಮತ್ತಷ್ಟು ಎಕ್ಸ್ಕ್ಲೂಸಿವ್ ಆದಂತ ಅಪ್ಡೇಟ್ಸ್ಗಳು ಈಗ ಲಭ್ಯ ಆಗ್ತಾ ಇದೆ. ಬಗೆದಷ್ಟು ಈತನ ಕಾಮ ಪುರಾಣ ಬಯಲಾಗ್ತಾನೆ ಇದೆ. ಪ್ರಜ್ವಲ್ ರೇವಣ್ಣ ಗರ್ಲ್ ಫ್ರೆಂಡ್ಗೂ ಕೂಡ ಈಗ ಸಂಕಷ್ಟ ಶುರುವಾಗಿದೆ. ಜರ್ಮನಿಯಲ್ಲಿದ್ದಂತ ಪ್ರಜ್ವಲ್ಗೆ ಈ ಗರ್ಲ್ ಫ್ರೆಂಡ್ ಹಣ ಕಳಿಸ್ತಾ ಇದ್ರು. ಪವರ್ ಟಿವಿಯಲ್ಲಿ ಪ್ರಜ್ವಲ್ ರೇವಣ್ಣ ನಾನ್ ಸ್ಟಾಪ್ ಫಾಲೋ ಅಪ್. ಕಾಮಾಂಧ ಪ್ರಜ್ವಲ್ ರೇವಣ್ಣ ಬಗ್ಗೆ ಮತ್ತಷ್ಟು ಎಕ್ಸ್ಕ್ಲೂಸಿವ್ ಅಪ್ಡೇಟ್ಗಳು ಈಗ ಲಭ್ಯವಾಗ್ತಾ ಇದೆ. ವಿಚಾರಣೆ ಒಂದು ಕಡೆಯಲ್ಲಿ ನಡೀತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಆತನಿಗೆ ಸಹಾಯ ಮಾಡಿದವರು ಯಾರು ಅನ್ನುವಂತ ಪ್ರಶ್ನೆಗೆ ಸಂಬಂಧಪಟ್ಟಂತೆ ವಿಚಾರಣೆ ತನಿಖೆಗಳು ನಡೀತಾ ಇದೆ. ವಿಚಾರಣೆ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಯಾವುದೇ ವಿಚಾರವನ್ನ ಬಾಯ್ಬಿಟ್ಟಿಲ್ಲ. ಆದ್ರೆ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಮುಂದಿಟ್ಟು ಅಧಿಕಾರಿಗಳು ಆತನಿಗೆ ಕ್ಲಾಸ್ ತಗೊಂಡಿದ್ದಾರೆ. ಬ್ಯಾಂಕ್ ಖಾತೆಯ ಡೀಟೇಲ್ಸ್, ಮೊಬೈಲ್ನಲ್ಲಿ ಹಣ ವರ್ಗಾವಣೆಯ ಸಾಕ್ಷಿಗಳು, ಆಗ ಈ ಗರ್ಲ್ ಫ್ರೆಂಡ್ ದುಡ್ಡು ಕಳಿಸ್ತಾ ಇದ್ದಂತ ಅಸಲಿ ವಿಚಾರ ಬಯಲಾಗಿದೆ. ಬೆಂಗಳೂರಿನ ಪ್ರಜ್ವಲ್ ಗೆಳತಿಗೆ ಜರ್ಮನಿಯಲ್ಲಿ ಸಂಬಂಧಿಕರು, ಸ್ನೇಹಿತರು ಎಲ್ಲರೂ ಕೂಡ ಇದ್ದಾರೆ. ಅವರಿಗೆ ಹಣ ಕೊಟ್ಟು ಅಲ್ಲಿಂದ ಅವರು ಪ್ರಜ್ವಲ್ಗೆ ಹಣವನ್ನ ತಲುಪಿಸುವಂತ ವ್ಯವಸ್ಥೆಯನ್ನ ಆಕೆ ಮಾಡಿಸ್ತಾ ಇದ್ಲು. ಗೂಗಲ್ ಪೇ ಮೂಲಕ ಹಣ ವರ್ಗಾವಣೆಯ ಬಗ್ಗೆ ಎಸ್ಐಟಿಗೆ ಮಾಹಿತಿ ಈಗ ಲಭ್ಯ ಆಗಿದೆ. ಗರ್ಲ್ ಫ್ರೆಂಡ್ಗೆ ಎಸ್ಐಟಿ ನೋಟಿಸ್ ಕೊಟ್ಟಿದ್ದ. ವಿಚಾರಣೆಗೆ ಬಂದು ಹಾಜರಾಗಿ ಯಾರಿಗೆ ದುಡ್ಡು ಕಳಿಸ್ತಾ ಇದ್ರಿ, ಯಾವ ರೀತಿಯಾಗಿ ಸಹಾಯ ಮಾಡಿದ್ರಿ ಅನ್ನುವಂಥ ನಿಟ್ಟಿನಲ್ಲಿ ಈಗ ಉತ್ತರ ಕೊಡಬೇಕಾಗುತ್ತೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರೂಪೇಶ್, ಈ ಪ್ರಕರಣ ಇದೆಯಲ್ಲ ಬಗೆದಷ್ಟು ಬಯಲಾಗ್ತಾನೆ ಇದೆ ಒಂದಷ್ಟು ವಿಚಾರಗಳು. ಪ್ರಜ್ವಲ್ ರೇವಣ್ಣ ಗರ್ಲ್ ಫ್ರೆಂಡ್ಗೂ ಕೂಡ ಈಗ ಈ ತನಿಖೆ ಏನಿದೆ ಇದು ಉರುಳಾಗ್ತಾ ಇದೆ. ಏನೇನು ಡೀಟೇಲ್ಸ್ ಇದೆ ಎಕ್ಸ್ಕ್ಲೂಸಿವ್ ಆಗಿ ರೂಪೇಶ್? ಅಶ್ವಿನಿಯಲ್ಲಿ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ವಿದೇಶಕ್ಕೆ ಪರಾರಿ ಆಗ್ತಾರೆ. ಯಾಕಂತ ಹೇಳಿದ್ರೆ ಯಾವತ್ತು ಪವರ್ ಟಿವಿ ಸುದ್ದಿಯನ್ನು ಮಾಡ್ತು ಚುನಾವಣೆ ನಡೆದ ತಕ್ಷಣವಾಗಿ ಅವರು ವಿದೇಶಕ್ಕೆ ಪರಾರಿ ಆಗ್ತಾರೆ. ವಿದೇಶದಲ್ಲಿ ಎಲ್ಲಿದ್ರು ಅನ್ನೋದು ಸದ್ಯಕ್ಕೆ ಗೊತ್ತಾಗೋದಿಲ್ಲ. ಆಮೇಲೆ ಜರ್ಮನಿಗೆ ಹೋದ್ರು ಅಂತ ಹೇಳಿ ಗೊತ್ತಾಗುತ್ತೆ. ಜರ್ಮನಿಗೆ ಹೋಗಬೇಕಾದ್ರೆ ಅವರಿಗೆ ಹಣಕಾಸಿನ ಸಹಾಯ ಯಾರು ಮಾಡ್ತಾ ಇದ್ರು, ಉಳ್ಕೊಳ್ಳಿಕ್ಕೆ ಸಹಾಯ ಯಾರು ಮಾಡ್ತಾ ಇದ್ರು, ಅವರು ಸ್ನೇಹಿತರ ಮನೆಯಲ್ಲಿದ್ರು ಅನ್ನೋ ವಿಚಾರ ಒಂದು ಕಡೆ ಆದ್ರೆ ಅವರಿಗೆ ಹಣಕಾಸಿನ ಸಹಾಯ ಯಾರು ಮಾಡ್ತಾ ಇದ್ರು ಅಂತ ಹೇಳಿ ಅದನ್ನ ಬೆನ್ನಟ್ಟಿದೆ. ಯಾಕಂತ ಹೇಳಿದ್ರೆ ಕೇವಲ ಈ ಒಂದು ವಿಡಿಯೋ ಪ್ರಕರಣ, ಅದೇ ರೀತಿಯಾಗಿ ಅತ್ಯಾಚಾರ ಪ್ರಕರಣ ಮಾತ್ರ ಅಲ್ಲ, ಅವರಿಗೆ ನೆರವನ್ನು ಕೊಟ್ಟಿರಬಹುದು. ಎಲ್ಲ ರೀತಿಯಾಗಿ ಸಮಗ್ರವಾಗಿರತಕ್ಕಂಥ ತನಿಖೆಯನ್ನು ಎಸ್ಐಟಿ ಮಾಡ್ತಾ ಇದೆ. ಇಲ್ಲಿ ಎಸ್ಐಟಿ ಅಲ್ಲಿ ಯಾರೋ ಹಣಕಾಸು ಸಹಾಯವನ್ನು ಕೊಟ್ಟರು ಅಂತ ಹೇಳಿ ತನಿಖೆಯನ್ನ ಮಾಡ್ತಿದ್ದಾಗ ಅಲ್ಲಿ ಗೂಗಲ್ ಪೇಗೆ ಪದೇ ಪದೇ ಹಣವನ್ನು ಟ್ರಾನ್ಸ್ಫರ್ ಮಾಡಲಾಗ್ತಾ ಇತ್ತು. ಇದನ್ನೇ ಬ್ಯಾಂಕ್ ಡೀಟೇಲ್ಸ್ಗಳನ್ನ ತೆಗೆದುಕೊಂಡು ನೋಡಿದಾಗ ಅವರ ಬೆಂಗಳೂರಿನ ಗೆಳತಿಯೊಬ್ಬರು ಹಣವನ್ನ ಹಾಕ್ತಾ ಇದ್ರು ಅಂತ ಮಾಹಿತಿಗಳು ಸಿಗ್ತಾ ಇದೆ. ಹೀಗಾಗಿ ಅವರಿಗೂ ಕೂಡ ನೋಟಿಸ್ ಅನ್ನು ಕೊಟ್ಟಲಾಗಿದೆ. ಯಾಕೆ ಹಣವನ್ನು ಹಾಕ್ತಾ ಇದ್ರೆ, ಯಾಕಂದ್ರೆ ಒಬ್ಬರು ಆರೋಪಿಗೆ ತಪ್ಪಿಸ್ಕೊಳ್ಳಿಕ್ಕೆ ಸಹಾಯ ಮಾಡೋದು, ಅವ್ರ ಹಣಕಾಸಿನ ಸಹಾಯ ಮಾಡೋದು ತಪ್ಪು ಅಂತೇಳಿ ನಿಮ್ಗೆ ಗೊತ್ತಿರ್ಲಿಲ್ವಾ ಅಂತೇಳಿ. ಇತ್ತ ಕಡೆ ಪ್ರಜ್ವಲ್ ರೇವಣ್ಣ ಈ ಸಂಬಂಧಪಟ್ಟಂತೆ ಒಂದು ದಾಖಲೆಗಳನ್ನು ಅವರು ಮೊದಲು ಕೇಳಿದಾಗ ನಂಗೆ ಯಾರು ಹಣಕಾಸು ಸಹಾಯ ಮಾಡಿರ್ಲಿಲ್ಲ ಅಂತೇಳಿ ಹೇಳ್ಕೊಂಡ್ರು. ಅದಾದ ಬಳಿಕವಾಗಿ ಇಲ್ಲಿ ಯಾಕಂದ್ರೆ ಬ್ಯಾಂಕ್ ದಾಖಲೆಗಳಿರ್ಬೋದು, ಗೂಗಲ್ ಪೇ ಡಾಟಾಸ್ಗಳೆಲ್ಲವನ್ನೂ ಕೂಡ ತೆಗೆದು ಪ್ರಜ್ವಲ್ಗೆ ಇಟ್ಟಾಗ ಮೊದಲು ಅವರು ತಪ್ಪಿಸಿಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತಾ ಇದ್ರು. ಮೊದಲು ಅವರು ಹಾರಿಕೆ ಉತ್ತರವನ್ನು ಕೊಡ್ತಾ ಇದ್ರು. ಅದಾದ ಬಳಿಕ ಡಾಕ್ಯುಮೆಂಟ್ ಅನ್ನು ಇಟ್ಟಾಗ ಸೈಲೆಂಟ್ ಆದ್ರು ಅನ್ನೋ ಮಾಹಿತಿಗಳು ಸಿಗ್ತಾ ಇದೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಗಳನ್ನು ಕೊಟ್ಟಿರಲಿಲ್ಲ. ಹೀಗಾಗಿ ಅಲ್ಲಿ ಅಂದ್ರೆ ಅವರ ಗೆಳತಿಯನ್ನ ಕರೆದು ವಿಚಾರಣೆ ಮಾಡೋದ್ರ ಮೂಲಕವಾಗಿ ಅವರಿಂದ ಒಂದಿಷ್ಟು ಮಾಹಿತಿಯನ್ನು ತೆಗೆದುಕೊಳ್ಳಿಕ್ಕೆ ಪೊಲೀಸ್ನವರು ಇದೀಗ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಇವತ್ತು ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಬನ್ನಿ, ಯಾಕೆ ಹಣವನ್ನು ಕೊಟ್ಟಿದ್ದೀರಿ, ಅವ್ರಿಗೂ ನಿಮ್ಗೆ ಏನು ಸಂಬಂಧ, ಈ ಪ್ರಕರಣ ನಿಮಗೂ ಗೊತ್ತಿತ್ತಾ, ಈ ರೀತಿಯಾಗಿ ಸಂಚಿನಲ್ಲಿ ಅವರು ಕೂಡ ಭಾಗನ ಅನ್ನುವಂಥ ಪ್ರಶ್ನೆಗಳನ್ನು ಎಸ್ಐಟಿ ಇಟ್ಟುಕೊಂಡಿದ್ದಾರೆ. ಹೀಗಾಗಿ ಅವರಿಗೂ ಕೂಡ ನೋಟಿಸ್ ಅನ್ನು ಕೊಟ್ಟು ಕರೆಸುವಂತ ಪ್ರಯತ್ನವನ್ನು ಮಾಡ್ತಾ ಇದೆ ಅಶ್ವಿನಿ. ಓಕೆ ರೂಪೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.